ಮುಖಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ. ಸ್ವಾಮಿ ದೊಡ್ಡೋರು ಹೇಳಿ ಕೊಟ್ಟವ್ರೆ ನಕ್ರೆ ಸ್ವರ್ಗ. ಪುರಾರಿ ಏನಪ್ಪ ಇದು ಲೇ ಬಳಂಗ. ಥ್ಯಾಂಕ್ ಯು ಕಣ, ಥ್ಯಾಂಕ್ ಯು ಸೋ ಮಚ್ ಕಣ. ನಿನ್ನ ಜೀವನದಲ್ಲಿ ನೀನು ಮಾಡಿರೋ ಏಕೈಕ ಒಳ್ಳೆ ಕೆಲಸ ಅಂದ್ರೆ ಇದೇ ಕಣ. ಲೇ ಆದ್ರೆ ಒಂದೇ ಒಂದು ಸಣ್ಣ ಪ್ರಾಬ್ಲಮ್ ಇದೆ ಕಣ. ಹೃದಯ ಬಿಟ್ಲ ಈ ರಂಗ ಬದುಕಿರೋವರೆಗೂ ಅದ್ಯಾವುದೇ ಸಮಸ್ಯೆ ಇದ್ರು ಆತಳ ವಿತಳ ಪಾತಾಳ ಸ್ಥಳಾತಳದಲ್ಲಿ ಅಡಗಿದ್ರು ಅದನ್ನ ಎತ್ಕೊಂಡು ಬಂದು ಸಮಸ್ಯೆನ ಬಗೆಹರಿಸ್ತಾನೆ. ಅದೇನು ಅಂತ ಹೇಳು ಗೆಳೆಯ. ಏನ್ ಗೊತ್ತಾ, ನನ್ನ ಕ್ಲಿನಿಕ್ಗೆ ಲಕ್ಷಗಟ್ಲೆ ಪೇಷಂಟ್ ಬರ್ತಿದಾರಲ್ಲ, ಅದ್ರಲ್ಲಿ ಇವಾಗ ಒಂದ್ 2-3 ಜನ ಕಡಿಮೆ ಆಗ್ಬಿಟ್ಟಿದ್ದಾರೆ ಕಣ. ಬರ್ತಿದೆ 2-3 ಜನ, ತುಂಬಾ ಜನ ಬರ್ತಾ ಇದ್ರು. 2-3 ಜನ ಕಮ್ಮಿ ಆಗ್ಬಿಟ್ಟು ಒಂದ್ 3-4 ನೊಣಗಳು ಸೇರ್ಕೊಂಡ್ಬಿಟ್ಟಿದೆ ಕಣ. ಅದಕ್ಕೆ ಇವಾಗ ನಾನು ಏನು ಪ್ಲಾನ್ ಮಾಡ್ತಾ ಇದೀನಿ ಅಂದ್ರೆ, ಅರ್ಜೆಂಟ್ ಆಗಿ ಒಂದು ಮೆಡಿಕಲ್ ಕ್ಯಾಂಪ್ ನ ಹಾಕೊಂಡು ಆ ಕಳೆದು ಹೋಗಿರೋ 4 ಜನನ ಸೆಳಿಬೇಕು ಅಂತ ಇದೀನಿ. ಅದಕ್ಕೆ ನಮ್ಮಂತ ಡಾಕ್ಟರ್ಗಳು ಸುಮ್ನೆ ಮೆಡಿಕಲ್ ಕ್ಯಾಂಪ್ ಹಾಕಿದ್ರೆ ಜನ ಬರಲ್ಲ ಕಣ. ಅದಕ್ಕೆ ಸೆಲೆಬ್ರಿಟಿನ ಕರಿಬೇಕು ಅಂತ ಇದೀನಿ. ಸೆಲೆಬ್ರಿಟಿ ಯಾರು ಗೊತ್ತಾ? ನಮ್ಮ ಬಾಸು ಟೀ ಆ ಡಿಪಾಸ್ ಎಲ್ಲ ಸಿಗ್ತಾರೆ ನಮ್ಗೆ. ಮತ್ತೆ ನಾನು ಕರಿಬೇಕು ಅಂತ ಅನ್ಕೊಂಡಿರೋದು ನಮ್ಮ ಮಜಾ ಭಾರತದ ಜೂನಿಯರ್ ಡಿ ಬಾಸ್ ನ ಕಣ. ಆದ್ರೆ ನಂಗೆ ಯಾಕೋ ಒಂದು ಡೌಟ್ ಕಣ. ಏನಂತ? ಅವರು ತುಂಬಾ ಬಿಗ್ ಸೆಲೆಬ್ರಿಟಿ ಆಗ್ಬಿಟ್ಟಿದ್ದಾರೆ. ನಂಗೆ ಕರೆದ್ರೆ ಬರ್ತಾರಲ್ಲ ಡೌಟ್ ಕಣ. ಲೇ ಬಿಟ್ಲಾ, ಏನೋ ಮಾತಾಡ್ತಾ ಇದ್ಯಾ? ಪ್ರೀತಿಯಿಂದ ಮಾತಾಡ್ತಿದ್ರೆ ಕಲ್ಲು ಕೂಡ ಕರೆದಂತೆ ಅಂತದಲ್ಲಿ ನಮ್ಮ ಜೂನಿಯರ್ ಡಿ ಬಾಸ್ ಬರಲ್ಲ ಅಂತಂತಾರೆ. ನೋಡೋ ಇದರ ಸಾರಥ್ಯನ ಈ ರಂಗನೇ ವಹಿಸ್ತಾನೆ, ರಂಗ ಒಬ್ನೇ ವಹಿಸ್ತಾನೆ, ಇನ್ಯಾರು ವಹಿಸೋದ್ ಬೇಡ. ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡು ಬರೋದಕ್ಕೆ, ಅಲ್ಲಲ್ಲಿ ಸ್ಟಾಪ್ ಕೊಟ್ಟು ತಿಂಡಿ ತೀರ್ಥ ಸೇರ್ಸೋದಕ್ಕೆ ಅಂತ ಹೇಳಿ ನಿನಗೆ ಜಸ್ಟ್ 10,000 rupees ಕೊಡು. ಇಲ್ಲಿಂದ ಇಲ್ಲಿ ಹೋಗಿ ಮಾತಾಡಕ್ಕೆ 10,000 ಬೇಕೇನಾ? ಹೋಗಿ ನೀನೇ ಮಾತಾಡ್ಕೊ. ಬೇಡ ಕಣ. ಆಯ್ತು, ಕೆಲ್ಸ ಆದ್ಮೇಲೆ ನಿನಗೆ 10,000 ಏನೋ 10 lakh ಕೊಡ್ತೀನಿ. ಆದ್ರೆ ಕೆಲಸ ಆಗ್ಬೇಕು ಎಲ್ಲ. ರೈಟ್, ಇವಾಗ ಮೊದಲು ಒಂದು ಸ್ಕಿಟ್ ನೋಡ್ಕೊಂಡ್ಬಿಡೋಣ. ಅದಕ್ಕೂ ಮುಂಚೆ ಗುರುಕಿರಣ್ ಸರ್, ವೆಲ್ಕಮ್ ಟು ಮಜಾ ಭಾರತ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಗೈಸ್. ರಚಿತಾ ಮೇಡಮ್, ವೆಲ್ಕಮ್ ಟು ಮಜಾ ಭಾರತ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಗೈಸ್. ಸ್ಕಿಟ್ ನೋಡ್ಕೊಂಬೋಣ. ಕಮಾನ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜಾ ಅಂತ, ಕ್ಲೀನ್ ಮಂಜಾ ಅಂತ. ನನ್ನ ಮನಸ್ಸು ಕ್ಲೀನು, ನನ್ನ ದೇಹನೂ ಕ್ಲೀನು, ನನ್ನ ಮಾತು ಕ್ಲೀನು. ಇಷ್ಟೊದ್ಗಾಗ್ಲೇ ಗೊತ್ತಾಗಿರುತ್ತೆ ನಾನು ಏನ್ ಕೆಲಸ ಮಾಡ್ತೀನಿ ಅಂತ. ಕಾರ್ಪೊರೇಷನ್ ಅಲ್ಲಿ ಕೆಲಸ ಮಾಡ್ತೀನಿ ಮೇಡಮ್. ಕಣ್ಣಿಗೆ ಕಾಣೋ ಕಸ ಎಲ್ಲ ಈ ಡಸ್ಟ್ಬಿನ್ ಗೆ ಹಾಕ್ತಾ ಇರ್ತೀನಿ. ನೀವು ಅಷ್ಟೇ ಕಸನ ಎಲ್ಲಂದ್ರಲ್ಲಿ ಹಾಕ್ಬೇಡಿ, ಡಸ್ಟ್ಬಿನ್ ಅಲ್ಲಿ ಹಾಕಿ. ನಮ್ಮಂತರ ಕಷ್ಟ ಅರ್ಥ ಮಾಡ್ಕೊಳ್ಳಿ. ಈ ಸಮಾಜದಲ್ಲಿ ಕೆಟ್ಟೋರು ಅನ್ನೋ ಕಸನ ಪೊಲೀಸ್ನವ್ರು ಕ್ಲೀನ್ ಮಾಡ್ತಾರೆ, ಕಾಯಿಲೆ ಅನ್ನೋ ಕಸನ ಡಾಕ್ಟರ್ ಕ್ಲೀನ್ ಮಾಡ್ತಾರೆ, ಕಣ್ಣಿಗೆ ಕಾಣೋ ಕಸನ ನಾನ್ ಕ್ಲೀನ್ ಮಾಡ್ತೀನಿ ಮೇಡಮ್. ಮೊನ್ನೆ ನಮ್ಮ ಇವರಿದಾರಲ್ಲ ಸಿಲ್ಲಿ ಅವರು, ಮೇಕಪ್ ಕ್ಲೀನ್ ಮಾಡ್ಬೇಕು ಗಾಡಿ ಕಳ್ಸಿ ಅಂತಂದ್ರು. 2 ಲೋಡ್ ಹೊಡೆದಿದ್ದೀನಿ ಮೇಡಮ್ ಆಟೋದಲ್ಲಿ. ಈ ಸರಿ ಲಾರಿ ಕಳಿಸ್ತೀನಿ, ದುಡ್ಡು ಕೊಟ್ಬಿಡ್ಬೇಕು. ಲಾರಿ ಮೇಕಪ್ ಹಾಕ್ತಾರೆ ಮೇಡಮ್ ಅವರು. ಮೊನ್ನೆ ಸುಸ್ಮಿತಾ ಅವ್ರ ಅಮ್ಮ ಫೋನ್ ಮಾಡಿದ್ರು, ಮಗ ಹಿಂಗೆ ಮನೇಲಿ ಕಸ ಇದೆ ಬಾರೋ ಅಂತ ಕರೆದ್ರು. ಹೋದೆ, ಅಮ್ಮ ಕಸ ಗಿಸ ಏನಾದ್ರು ಹಾಕಿ ಅಂತಂದೆ. ಪಟ್ ಅಂತ ಸುಸ್ಮಿತ ತಾಕ್ಬಿಡದ ಡಸ್ಟ್ಬಿನ್ಗೆ. ಅಮ್ಮ ಯಾಕಮ್ಮ ಅಂತ ಕೇಳ್ದೆ. ಅವಳು ಏನು ಯೂಸ್ಲೆಸ್ ಕಣ, ಕಸ ಇದ್ದಂಗೆ ಎಲ್ಲಾದ್ರೂ ಬಿಸಾಡು ಅಂತ ಅಂದ್ಬಿಟ್ರು. ಬೇಜಾರಾಗೋಯ್ತು ನನಗೆ. ಆ ಕಸನ ಇಂಡಿ ಮಜಾ ಭಾರತ ಸ್ಟೇಜ್ ಮೇಲೆ ಹಾಕ್ದೆ ನೋಡಿ ಮೇಡಮ್. ಎಂತ ಅದ್ಭುತ ಕಲಾವಿದೆ ಆದ್ಲವಳು. ನಾನು ಹಂಗೆ ಎಲ್ಲಿ ಕಸ ಸಿಕ್ಕಿದ್ರು ಸರಿ ಹಿಂಡ್ ಬಿಟ್ಟು ರಸ ಮಾಡ್ಬಿಟ್ಬಿಡ್ತೀನಿ, ಬದುಕಬಿಡ್ತಾರೆ ಮೇಡಮ್. ನೀವೇನೇ ಹೇಳಿ, ಈ ಸೆರಗುನ್ ಮರಲ್ಲಿ ಹೋಗೋ ಹೆಣ್ಮಕ್ಳನ್ನ ಬಕೆಟ್ ಹಿಡಿಯೋ ಗಂಡು ಮಕ್ಳನ್ನ ನಂಬಕೋಬಾರ್ದು. ಬೆಟ್ಟ ನೋಡಿದ್ರೆ ನೋಡು ಮಾತಾಡ್ತಾವನೆ. ಏನ ನಿಂಗ ಚೆನ್ನಾಗಿದ್ಯಾ? ನಾನು ಚೆನ್ನಾಗೇ ಇರ್ತೀನಿ, ಆದ್ರೂ ಇವತ್ತು ಬರೀ ಭಾರಿ ಖುಷಿ ಆಗ್ತಾ ಇದೆ ನನಗೆ. ಯಾಕಪ್ಪ? ಫಾರ್ ದ ಫಸ್ಟ್ ಟೈಮ್ ನಿನಗೆ ಸೂಟ್ ಆಗೋ ಕ್ಯಾರೆಕ್ಟರ್ ನೋಡಿದ್ದು. ನನಗೆ ಸೂಟ್ ಆಗೋ ಕ್ಯಾರೆಕ್ಟರ್ ಹಾಕೊಂಡು ನಾನು ಲೀಡ್ ಮಾಡ್ತಾ ಇದ್ದೀನಿ, ಸೈಡ್ ಕ್ಯಾರೆಕ್ಟರ್ ಮಾಡ್ಕೊಂಡು ಟೀ ಅಂಗಡಿ ಇಟ್ಕಿದ್ಯಾ? ಸರಿ, ಬಾಳೆಹಣ್ಣಂಗೆ 5 ರೂಪಾಯಿ. 2 ರೂಪಾಯಿ ಬರಲ್ವಾ? ಬರಲ್ಲ. ಒಂದೇ ಬಿಡ್ತಲ್ಲ, ಬರಲ್ವಂತೆ. ನನಗೆ ಆಟ ಆಡಿಸ್ತಾನೆ ನನ್ನ ಮಗ. ಪೇಪರ್ ಕೊಡು. ಬಿಟ್ಟಿ ಪೇಪರ್ ಓದಕ್ಕೂ ಶೋಕಿ ನೋಡು ನನ್ನ ಮಗದ್ದ. ತಿನ್ಕೋ. ಅಯ್ಯೋ ಅಯ್ಯಯ್ಯೋ, ರಾಮ ರಾಮ, ಕೃಷ್ಣ ಕೃಷ್ಣ, ಗೋವಿಂದ, ಅಯ್ಯೋ ಮುರಾರಿ.
ಹಿಂಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಹೆಂಗಾಯ್ತು? ಇದು ಇಂಗ್ಲಿಷ್ ಪೇಪರ್ ಓದಕ್ ಬರಲ್ಲ, ಕನ್ನಡ ತಗೋ. ಈಗ ನೋಡು, ಎರ್ರಬಿರು ಓದ್ ಬಿಸಾಕ್ತೀನಿ. ಮಜಾ ಭಾರತದ ಖ್ಯಾತ ನಟ ಜಗಪ್ಪನ ಮನೆ ಮೇಲೆ IT ರೈಟ್. ಈ ನನ್ನ ಮಗ 3 ಸ್ಕಿಟ್ ಮಾಡ್ತಾನೆ, ಹೊರಗಡೆ ಸೀರಿಯಲ್ ಮಾಡ್ತಾನೆ, ಈವೆಂಟ್ ಮಾಡ್ತಾನೆ. ರೈಡ್ ಆಗದೆ ಇರ್ತದ. ಅದ್ರ ಜೊತೆಗೆ ಬಿಡೋಣ, ನನ್ನ ಅಂಗಡಿಗೆ ಬಂದು ಬಿಟ್ಟು ಸಾಲ ಕೇಳ್ಕೊಂಡು ಹೋಗ್ತಾನೆ ನನ್ನ ಮಗ. ಸಾಲ ಕೇಳದಿರ್ಲಿ, ಸುಸುದ್ ಬೇರೆ ಅವನಿಗೆ ಬರ್ತದ ಅಕೌಂಟಿಗೆ. ಬೇರೆ ವಿಷಯ ನಮ್ಗೆ ಯಾಕೆ ಬಿಡಪ್ಪ. ಹೌದೌದು. ಮಜಾ ಹಾಗಾದ್ರೆ ಇದು ಕೆಳಗಡೆ ಇರೋದ್ ಕೊಡಿ. ಕೆಳಗಡೆ ಇರೋದು ನನ್ನ ಹೆಸರು ಮೇಡಮ್. ಹಾಗಾದ್ರೆ ನನ್ಗೊಂದು ಆರ್ಡರ್ ಪ್ಲೀಸ್, ಅವ್ರಿಗೆ 2 ಆರ್ಡರ್ ಪ್ಲೀಸ್, ಅವ್ರಿಗೆ 3 ಆರ್ಡರ್ ಪ್ಲೀಸ್. ನಿಮಗೆ ಯಾವರು ಮೇಡಮ್? ಯಾಕೆ ಆರ್ಡರ್ ಪ್ಲೀಸ್ ಅಂದ್ರೆ ಏನ್ ಬೇಕು ಅಂತ ಮೇಡಮ್? ಹೋ, ನಾನು ಇಂಗ್ಲಿಷ್ ಅಲ್ಲಿ ಮಸಾಲೆ ದೋಸೆಗೆ ಹಂಗೆ ಅಂತಾರೆ ಅನ್ಕೊಂಡಿದ್ದೆ. ಈ ಮಸಾಲೆ ದೋಸೆನ ಈ ಹುಡುಗಿರು ಅದ್ ಯಾಕೆ ಇಷ್ಟಪಡ್ತಾರೋ ಅಂತ ಗೊತ್ತಿಲ್ಲ ಮೇಡಮ್. ನಿಮ್ಗೂ ಮಸಾಲೆ ದೋಸೆ ಅಂದ್ರೆ ಇಷ್ಟನಾ? ಈ ಮಸಾಲೆ ದೋಸೆ ಒಳಗಡೆ ಅಂತದ್ದೇನೈತಿ? ಏನೈತಿ ಒಳಗ ಏನೈತಿ, ಏನೈತಿ ಒಳಗ ಏನೇನೈತಿ, ಅಂಥದ್ದೇನೈತಿ, ಸ್ಪೆಷಲ್ ಏನೈತಿ. ಆಲೂಗಡ್ಡೆ ಪಲ್ಯ ಐತಿ. ಬೆಡ್ ಟೋಸ್ಟ್ ಇದೆಯಾ? ಬ್ರೆಡ್ ಟೋಸ್ಟ್ ನಿಮ್ ಯಜಮಾನ್ರು ಮಾಡ್ತಾರೆ ಮೇಡಮ್. ನಾವು ಬ್ರೆಡ್ ಟೋಸ್ಟ್ ಮಾಡ್ತೀವಿ ಮೇಡಮ್. ಅದೇ ಕೊಡಿ. ಓಕೆ ಮೇಡಮ್. ಮಚಾ ಹೆಂಗೆ ನಮ್ಮ ಹುಡುಗಿ? ನಿನ್ ಟೇಸ್ಟ್ ಸೂಪರ್. ನಿಮ್ ಹುಡುಗಿದೇ ಚೆನ್ನಾಗಿಲ್ಲ. ಫೋಟೋದಲ್ಲಿ ನೋಡುವಾಗ ನೀವು ತುಂಬಾ ಹೈಟ್ ಕಾಣಿಸ್ತಿದ್ರಿ. ಅದು ನಿಮ್ಮ ನೋಡಕ್ಕೋಸ್ಕರ ಹೈಟ್ ಲಾಸ್ ಮಾಡ್ಕೊಂಡು ಬಂದೆ. ವೇಟ್ ಲಾಸ್ ಗೊತ್ತು, ಇದೇನ್ ಹೈಟ್ ಲಾಸ್? ವೆಯ್ಟ್ ಲಾಸ್ ಆದಾಗ ಹೈಟ್ ಲಾಸ್ ಆಗುತ್ತೆ. ಕೂದಲು ತುಂಬಾ ತಿಕ್ಕಾಗಿತ್ತು. ಅದು ಕೂದಲು ತೆಗಿ ಅಂತ ಅಂದೆ, ಅವ್ನ್ ಮಧ್ಯ ಕೂದಲು ಕಟ್ ಮಾಡೋ ಬದಲು ಕಿತ್ತೆ ಹಾಕ್ಬಿಟ್ಟ. ನೀವು ತುಂಬಾ ಕಾಮಿಡಿ ಮಾಡ್ತೀರಪ್ಪ. ಕಾಮಿಡಿ ಮಾಡ್ಲಿಲ್ಲ ಅಂದ್ರೆ ಮಜಾ ಭಾರತಿಂದ ಕಿತ್ತಾಕ್ಬಿಡ್ತಾರಪ್ಪ. ಅಲ್ಲಿ ನೋಡಿ, ಅಲ್ಲಿ ಮಚಾ. ನೆಕ್ಸ್ಟ್ ವೀಕ್ ಇವ್ನು ಇರಲ್ಲ ಮಚ್ಚ. ಪ್ಯಾಕ್ ಮಾಡು ಮನೆ ಸಿದ್ದಾಪುರ. ನಿಮಗೆ ತುಂಬಾ ಹ್ಯೂಮರ್ ಸೆನ್ಸ್ ಇದೆ. ಅಯ್ಯೋ, ಇದೇ ನೋಡ್ತೀರಾ? ನನ್ನ ಪರ್ಫಾರ್ಮೆನ್ಸ್ ನೋಡ್ಬೇಕು. ಇದೇನಿದು? ಇದು ಲಕ್ಕಿ ಸ್ಟೋನ್. ನಮ್ ತಂದೆಗೆ ಕಿಡ್ನಿ ಸ್ಟೋನ್. ಬೆಳಿಗ್ಗೆ ಡಿಸ್ಚಾರ್ಜ್ ಮಾಡ್ಕೊಂಡ್ ಕರ್ಕೊ ಬಂದೆ. ಈ ಸ್ಟೋನ್ ಹೆಂಗ್ ಹೊಳಿತಾ ಇದೆ ಅಲ್ಲ? ನಿಮ್ ಕಣ್ಣು ಅಷ್ಟೇನಿಲ್ಲ ಬಿಡ್ರಿ. ಈ ವಾಚ್ ಹೆಂಗಿದೆ? ಚೆನ್ನಾಗಿದೆ. ಲೆದರ್ ಮುಟ್ ನೋಡಿ, ಫುಲ್ ವೆದರ್ ಚೇಂಜ್ ಆಗ್ಬಿಡುತ್ತೆ. ಬೆಟ್ಟು ಸರ್, ನೀವು ಆ ಗ್ಯಾರೇಜ್ ಓನರು ಪಾರಿತಾನೆ, ಇವರು ನಿಮ್ಮ ಮಿಸ್ಸಸ್. ಹೆಂಗೆ ಹೇಳ್ರಿ? ತಗೊಳ್ತಾರಿ ಮೇಡಮ್. ಇನ್ಯಾರು ಬೇಕಾದ್ರೆ ಹೇಳಿ, ಬಂದ್ಬಿಡ್ತೀನಿ. ತಿನ್ನಿ. ವೈಫ್ ಅಂದ್ರಿ? ಇವತ್ತಲ್ಲ ನಾಳೆ ಆಗೋರಲ್ವಾ? ನನ್ ಮನ್ಸಲ್ಲಿ ಯಾವಾಗ್ಲೂ ನಿಮಗೆ ವೈಫ್ ಸ್ಥಾನ ಕೊಟ್ಬಿಟ್ಟಿದ್ದೀನಿ. ಐ ಲವ್ ಯು. ಅಯ್ಯೋ ಮಗ, ಹೆಂಡತಿ ಅನ್ಬಿಟ್ಟೆ. ನಾನು ಹೇಳಿ ಸರಿನಾ? ಮತ್ತೆ ನಿನ್ನ ಹೆಂಡತಿ? ಅದೇ ಮಚ್ಚ, ನನ್ನ ಹೆಂಡತಿ ಅಂತಾನೆ ಹೇಳಿದ್ದು. ನೀನಿದ್ಯಲ್ಲ, ನನಗೆ ಇನ್ನೇನ್ ಪ್ರಾಬ್ಲಮ್? ನಿನ್ನ ಹೆಂಡತಿನೇ ಪ್ರಾಬ್ಲಮ್ ಆಗ್ಬೋದು. ಹೆಂಗ್ ಹೇಳ್ತೀಯಪ್ಪ? ಅಲ್ಲಿ ನೋಡಪ್ಪ, ನನ್ನ ಹೆಂಡತಿ ಎಕ್ಸ್ಕ್ಯೂಸ್ ಮೀ, ಯಾರಾದ್ರೂ ಇದ್ದೀರಾ? ಮೇಡಮ್, ಏನ್ ಬೇಕಾಗಿತ್ತು ಮೇಡಮ್? ಒಂದ್ ಮಸಾಲೆ ದೋಸೆ ಕೊಡಿ. ಈ ಮಸಾಲೆ ದೋಸೆ ಈ ಹುಡುಗಿರ್ಗ ಅದ್ ಯಾಕೆ ಇಷ್ಟ ಆಗುತ್ತೋ? ಈ ಮಸಾಲೆ ದೋಸೆ ಒಳಗೆ ಅಂತದ್ ಏನೈತಿ? ಆಲೂಗಡ್ಡೆ ಪಲ್ಯ. ಆಯ್ತು ಮೇಡಮ್, ತಂದ್ಕೊಡ್ತೀನಿ ಮೇಡಮ್. ರೀ, ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಬರ್ತೀನಿ. ನನ್ನ ಹೆಂಡತಿ ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಮನೇಲಿ ಅಪ್ಪ ಮೇಲೆ ಚೆನ್ನಾಗಿದ್ದಾರಾ? ಖುಷಿಯಾಗಿದ್ಯಾ? ಸಂತೋಷವಾಗಿದ್ಯಾ? ಬೆಳಗ್ಗೆ ತಾನೇ ನೋಡಿದೀರಾ? ಹೌದಲ್ವಾ?
ನಿನಗೆ ನಿಲ್ ಕೆಲ್ಸ? ಲೋನ್ ಕೇಳಕ್ ಬಂದೆ. ಲೋನ್ ಕೇಳಕ್ಕೆ ಬ್ಯಾಂಕಿಗೆ ಹೋಗ್ತಾರೆ, ಇಲ್ಲೇನ್ಕೆ ಬಂದೆ? ಬ್ಯಾಂಕಿಗೆ ಬಂದಿದ್ದೆ, ಹಸ್ವಾಯ್ತು, ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಬಂದೆ. ಹೌದ್ರಿ, ಗ್ಯಾರೇಜ್ಗೆ ಹೋಗಿಲ್ವಾ? ಅದು ಇಲ್ಲೇನ್ರಿ ಮಾಡ್ತಾ ಇದೀರಾ? ಅಲ್ಲ ನೀವ್ ಇಲ್ಲೇನ್ ಮಾಡ್ತಿದೀರಾ ಅಂತ? ರೀ, ಅಲ್ಲ ಇಲ್ಲೇನ್ ಮಾಡ್ತಿದೀರಾ ಅಂತ? ರೀ, ಇಲ್ಲೇ ಇರ್ತೀನಿ, ಅಮ್ಮನಿಗೆ ಫೋನ್ ಮಾಡ್ತೀನಿ. ಯಾರ್ರೀ ಅದು? ರೀ, ಅಲ್ಲ ಅವಳಕ್ ನಿಮ್ಮನ್ ರೀ ಅಂದ್ಲು. ಯಾರ್ರೀ ಅವಳು? ಹೇಳ್ರಿ ಯಾರದು? ಹೇಳು ಯಾರದು? ಹೇಳ ಯಾರು ಅಂತ ಹೇಳು. ಹೇಳ ಮಗ, ಪರವಾಗಿಲ್ವಾ? ಹೇಳು. ಹೇಳ ಪರವಾಗಿಲ್ವಾ? ನೋಡು, ಮನ್ಸನ್ನ ಗಟ್ಟಿ ಮಾಡ್ಕೊ. ಫಸ್ಟ್ ಫ್ರೆಂಡ್ ಆಗೇ ಶುರುವಾಗಿದ್ದು, ಈಗ ಲವ್ ಆಗ್ಬಿಟ್ಟಿದೆ. ಮದ್ವೆನೇ ಆಗಲ್ಲ ಅಂತ ನೀ ನಾಯಿ. ಮರ್ಯಾದೆಯಿಂದ ಹುಡುಗಿನ ಮದ್ವೆ ಆಗ. ಇದನ್ ಪಂಚಾಯತಿ ಮಾಡಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ನನ್ನ ಮಗನೇ ಆ ಹುಡುಗಿ ಕರ್ಸಿದ್. ಹೌದಾ? ಐ ಲವ್ ಯು ಅಮ್ಮು. ಒಂದು ಕ್ಷಣ ಶಾಕ್ ಹೋಗೋದೆ. ಸಾರಿ ರೀ ಅಮ್ಮು, ನಾನು ನಿಂಗೆಲ್ಲ ಮಾಡ್ತೀನಾ? ಅಲ್ವಾ, ನಾನೇ ದಡ್ಡಿತ್ತು. ಛೀ, ಈ ಗಂಡಸರೆಲ್ಲ ಯಾಕೆ ಹಿಂಗೆ? ಹೆಣ್ಮಕ್ಳು ಲೈಫಲ್ಲಿ ಆಟ ಆಡ್ಬಿಡ್ತಾರಪ್ಪ. ಒಬ್ಬೊಬ್ಬನಿಗೂ ಬಟ್ಟೆ ಬಿಚ್ಚಿ ತೊಡೆಗೆ ಬರ ಎಳಿಬೇಕು. ಹೋಗ, ಆ ಹುಡುಗಿ ಪಕ್ಕ ಕೂರು, ಹೋಗು. ಮಗ, 27ನೇ ತಾರೀಕು ನನ್ ಮದುವೆ ಕಣೋ. ನನ್ನ ಹುಡುಗಿ ಬೇರೆ ಇಲ್ಲಿಗೆ ಬರ್ತಾ ಇದ್ದಾಳೆ. ಇದೆಲ್ಲ ಮಾಡಕ್ಕಿಂತ ಮುಂಚೆನೆ ಯೋಚನೆ ಮಾಡ್ಬೇಕಿತ್ತು. ಹೋಗ್ಕೂರು. ನೋಡು, ಆ ಹುಡುಗಿ ಮನೇಲಿ ಸರಿ ಇಲ್ಲ. ಆ ಹುಡುಗಿನ ತುಂಡಾಗಿ ಕತ್ರಿಸ್ ಹಾಕ್ಬಿಡ್ತಾರೆ. ಈ ಪ್ರಾಬ್ಲಮ್ ನಾನೇ ಸಾಲ್ವ್ ಮಾಡ್ಬೇಕು, ಗೊತ್ತಾ? ನಾನ್ ಮಾತಾಡ್ತೀನಿ. ಬೇಡ ಬೇಡ ಬೇಡ, ಬಾ, ಕೂತ್ಕೋ. ನೋಡು, ಈ ಪ್ರಾಬ್ಲಮ್ ನೀನ್ ಸಾಲ್ವ್ ಮಾಡಕ್ ಹೋದ್ರೆ ಜಾಸ್ತಿ ಆಗ್ಬಿಡುತ್ತೆ. ನೀನ್ ಇಲ್ಲೇ ಕೂರು. ಕುಡಿಯಕ್ಕೆ ಟೀ ಕಾಫಿ ಏನೋ ಕುಡಿತೀಯಾ? ಏನಾರ ಬೇಕಾ ನೀರು? ಯಾವ ನಾಯಿನೂ ಇಲ್ವಾ ಇಲ್ಲಿ? ಕಾಫಿ ಟೀ ಏನೋ ತಂದ್ಕೊಡಿ. ಅಯ್ಯಯ್ಯೋ ರೀ, ಕೈ ತೊಡದ್ನಿ ರೀ. ಅಯ್ಯೋ, ಏನಾಯ್ತು? ಅಲ್ಲ ಅದ್ಯಾರು? ಹೇಳ, ಯಾರಂತ ಹೇಳು. ಹೇಳ ಪರವಾಗಿಲ್ವಾ? ಹೇಳು, ನಿನ್ನ ಹೆಂಡತಿ ಅಂತ ಹೇಳು. ಅಯ್ಯೋ, ಕರೀರಿ, ಇಲ್ಲೇ ಕೂರ್ಲಿ. ಅಯ್ಯ, ಬನ್ನಿ ಕೂತ್ಕೊಳ್ಳಿ. ಅಲ್ಲ ಏನಾಯ್ತು? ಕೂತ್ಕೊಳ್ಳಿ, ಇಲ್ಲಿ ಒಂದ್ ನಿಮಿಷ ಹೇಳ್ತೀನಿ. ಕೂತ್ಕೊಳ್ಳಿ. ನೋಡಿ, ಅವನು ಕಿತ್ತೋದ್ ನನ್ನ ಮಗ. ಮನೇಲಿ 24 ಗಂಟೆ ಜಗಳ. ನಾನು 1 ಮಂತ್ ಇರ್ಲಿಲ್ಲ ಅಂತ ಡಿವೋರ್ಸ್ಗೆ ಬಂದ್ಬಿಟ್ಟಿತ್ತು. ಪಾಪ ಅವರು ಏನು ತಂಗಿ ಇದ್ದಂಗೆ.